ನಮಸ್ಕಾರ ಕರ್ನಾಟಕ. ನಮ್ಮ ಸ್ಟೋರ್ಗೆ ಒಬ್ಬರು ಕಸ್ಟಮರ್ ಬಂದರು, ಒಂದು ಫೋಟೋ ತೊಗೊಂಡು ಸರಿ ಇದೇ ಥರ ನಮಗೆ ಸೋಫಾ ಮಾಡಿಕೊಡ್ಬೇಕು ಅಂತ ಹೇಳ್ಬಿಟ್ಟು ಕಸ್ಟಮರ್ ಸೋಫಾ ತೊಗೊಂಬಂದಿದ್ದು ನೋಡಿ ನಾವು ತೋರಿಸಿದ್ದೀವಿ ಹೇಗಿದೆ ಅಂತ ಹೇಳ್ಬಿಟ್ಟು. ಇದು ಬಂದ್ಬಿಟ್ಟು 4 ಸೀಟರು ವಿತ್ ರಿಕ್ಲೈನರ್ಸ್ ಇದೆ ಮತ್ತು ಪ್ಯೂರ್ ಲೆದರಲ್ಲಿ ಮಾಡಿರೋದು. ಸೊ ಇದರಲ್ಲಿ ಕಸ್ಟಮರ್ ರಿಕ್ವೈರ್ಮೆಂಟ್ ಇದ್ದಿದ್ದು ಬಂದುಬಿಟ್ಟು 3 ಸೀಟರು ಮತ್ತು 2 ಸೀಟರು. 3 ಸೀಟಲ್ಲಿ ಬಂದ್ಬಿಟ್ಟು 2 ಕನ್ಸೋಲ್ ಬರುತ್ತೆ ಮತ್ತು 3 ರಿಕ್ಲೈನರ್ಸ್ ಬೇಕು ಅಂತ ಹೇಳ್ಬಿಟ್ಟು, ಮತ್ತು 2 ಸೀಟರ್ ಬಂದುಬಿಟ್ಟು ಸ್ಟ್ಯಾಟಿಕ್ ಸೋಫಾ ವಿತೌಟ್ ರಿಕ್ಲೈನರ್ಸು. ಸೊ ಇದರಲ್ಲಿ ನಾವು ಮೆಟೀರಿಯಲ್ ಯೂಸ್ ಮಾಡಿರೋದಂದರೆ ನಮಗೆ ಸ್ಟ್ರಕ್ಚರ್ ಬಂದುಬಿಟ್ಟು ಯುರೋಪಿಯನ್ ಪೈನ್ವುಡ್ ಯೂಸ್ ಮಾಡಿದ್ದೀವಿ, ಮತ್ತು 50 ಡೆನ್ಸಿಟಿ ಲ್ಯಾಟಿಕ್ಸ್ ಫೋಮ್ ಯೂಸ್ ಮಾಡಿದ್ದೀವಿ, ಮತ್ತು ಬ್ಯಾಕ್ ರೆಸ್ಟ್ಗೂ ಫೋಮ್ ಯೂಸ್ ಮಾಡಿದ್ದೀವಿ. ಇದೊಂಥರ ಡಿಫ್ರೆಂಟ್ ಮೆಮೊರಿ ಫೋಮ್ ಇದು. ಸೊ ಬ್ಯಾಕ್ ರೆಸ್ಟು ಸಾಫ್ಟ್ ಕಂಫರ್ಟ್ ಇರೋದಕ್ಕೆ ಆ ಫೋಮ್ ಯೂಸ್ ಮಾಡಿದ್ದೀವಿ. ಮತ್ತು ಸ್ಪ್ರಿಂಗು ಮತ್ತು ಬೆಲ್ಟು ಮತ್ತು ರೆಕ್ರಾನ್ ಶೀಟು ಮತ್ತು ಸಾಫ್ಟಿ ಫೋಮ್ಸು ಏನೇನು ಸೋಫಾಗೆ ರಿಕ್ವೈರ್ಮೆಂಟ್ ಇದೆಯೋ ಯೂಸ್ ಮಾಡೋದಕ್ಕೆ ಅದೆಲ್ಲ ಯೂಸ್ ಮಾಡಿ ಬಿಲ್ಡ್ ಮಾಡಿದ್ದೀವಿ. ಮತ್ತು ಫ್ಯಾಬ್ರಿಕ್ ವಿಷಯಕ್ಕೆ ಬಂದಾಗ ಇದು ಪ್ಯೂರ್ ನಾಪಾ ಲೆದರ್, ಜೆನ್ಯೂನ್ ಲೆದರ್. ಇದು ಪ್ಯೂರ್ ನಾಪಾ ಲೆದರಲ್ಲಿ ನಾವು ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ. ಇದು ನೋಡಿ ಇದು ಫೈನಲ್ ಔಟ್ಪುಟ್ ಹೇಗೆ ಬಂದಿದೆ ಅಂತ ಹೇಳ್ಬಿಟ್ಟು ತಿಳಿಸಿ. ಥ್ಯಾಂಕ್ ಯು.